ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಬೇಕ್ರಿ ಸ್ಟೈಲಲ್ಲಿ ಮಾಡ್ತಕ್ಕಂತಹ ಖಾರ ಮಿಕ್ಸ್ಚರನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ. ನಾನಿಲ್ಲಿ 2 ಬಟ್ಲಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದೊಂದು ಬಟ್ಲಲ್ಲಿ 2 ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ಚಕ್ಲಿ ಪಾವನ್ನು ತೊಗೊಂಡಿದ್ದೀನಿ. ಈ ಚಕ್ಲಿ ಪಾವಲ್ಲಿ ನಾನು ದಪ್ಪ ಡಾಣಿ ಬರುತ್ತಲ್ಲ, ಅಂದರೆ ಸೇವ್ ದಪ್ಪದ ಬರುತ್ತಲ್ಲ, ಆ ಥರದ್ದು ಬಿಲ್ಲೆಯನ್ನು ತೊಗೊಂಡಿದ್ದೀನಿ. ಈಗ ನಾವೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಈಗ ನಾವು ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳೋದನ್ನು ನೋಡೋಣಂತೆ. ಈಗ ನಾನು ಅಟ್ ಎ ಟೈಮು ಎರಡೆರಡಕ್ಕೂ ಏನೇನನ್ನು ಹಾಕ್ತೀನಿ ಅಂತ ಈಗ ತೋರಿಸ್ತೀನಂತೆ. ಹೀಗೆ ಬೇರೆ ಬೇರೆ ಏನಕ್ಕೆ ಅಂದರೆ, ಒಂದು ಗಟ್ಟಿಯಾಗಿ ಕಲಿಸ್ಕೋಬೇಕು ಡಾಣಿ ಮಾಡೋದಕ್ಕೆ, ಸೇವ್ ಮಾಡೋದಕ್ಕೆ, ಮತ್ತು ಇನ್ನೊಂದು ನಾವು ಸ್ವಲ್ಪ ನೀರಾಗಿ ಬೂಂದಿ ಮಾಡೋದಕ್ಕೆ ಕಲಿಸ್ಬೇಕು. ಈಗ ನಾನಿಲ್ಲಿ 2 ಚಮಚ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಎರಡಕ್ಕೂ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪ್ನೆಸ್ ಬರುತ್ತೆ ಸ್ನೇಹಿತರೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹೀಗೆ ಹಿಟ್ಟಿಗೆ ಉಪ್ಪು ಹಾಕಿ ಕಲಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಬೂಂದಿನೂ ಮತ್ತು ಸೇವನು. ಆಮೇಲೆ ಉಪ್ಪು ಹಾಕಿ ಕಲಿಸ್ಬಾರ್ದು ಸ್ನೇಹಿತರೆ, ಮುಂಚೆನೇ ಹಿಟ್ಟಿಗೆ ಉಪ್ಪು ಹಾಕಬೇಕು. ಮತ್ತು ಸ್ವಲ್ಪ ಫ್ಲೇವರ್ಗೆ ಅಂತ ಒಂದು ಅರ್ಧ ಚಮಚ ಆಗೋಷ್ಟು ಇಂಗನ್ನು ಹಾಕ್ತಾಯಿದ್ದೀನಿ. ಮತ್ತು ಖಾರಕ್ಕೆ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದು ಅಚ್ಚ ಖಾರದ ಪುಡಿ. ನೀವು ಖಾರ ನೋಡಿಕೊಂಡು ಎಷ್ಟು ಬೇಕೋ ಹಾಕ್ಕೊಳ್ರಿ. ಈಗ ನೋಡಿರಿ, ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಓಮ್ ಕಾಳು ಸಹ ಹಾಕೋಬೋದು. ನಾನಿಲ್ಲಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ತುಂಬ ನೀರು ಒಟ್ಟಿಗೆ ಹಾಕಬಾರ್ದು, ಸ್ವಲ್ಪನೇ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಹಿಟ್ಟನ್ನು ನಾನು ಬೂಂದಿ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ. ಹಾಗಾಗಿ ಗಟ್ಟಿಯಾಗಿ ಕಲಿಸ್ಬಾರ್ದು. ನೋಡಿ, ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಹೀಗೆ ಇರಬೇಕು ಹಿಟ್ಟು. ಇದನ್ನು ಪಕ್ಕಕ್ಕೆ ಇಟ್ಬೇಡ. ಈಗ ಈ ಹಿಟ್ಟನ್ನು ಡಾಣಿ ಮಾಡೋದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಈ ಥರ ನೋಡಿದ್ರಲ್ಲ, ಈ ಥರ ಹಿಟ್ಟು ರೆಡಿ ಮಾಡ್ಕೋಬೇಕು. ಆಮೇಲೆ ಚಕ್ಲಿ ಪಾವ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಬಿಲ್ಲೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಹಾಕೋದ್ರಿಂದ ಹಿಟ್ಟು ಹತ್ತೋದಿಲ್ಲ ಅಂತ. ನೋಡಿ, ಈ ಥರ ಹೀಗೆ ಸುತ್ತು ಎಣ್ಣೆಯನ್ನು ಹಾಕ್ಕೊಂಡು ನಾವು ಕಲಸಿ ರೆಡಿ ಮಾಡ್ಕೊಂಡಿದ್ವಲ್ವ ಡಾಣಿ ಹಿಟ್ಟನ್ನು, ಅದನ್ನು ಹೀಗೆ ಚಕ್ಲಿ ಪಾವ್ಗೆ ಹಾಕ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಾನು ಎಣ್ಣೆಯಲ್ಲಿನೇ ಒತ್ಕೊಂಡು ಬಿಡ್ತೀನಿ. ನಿಮಗೆ ಬಿಸಿ ತಾಗುತ್ತೆ ಆಗೋದಿಲ್ಲ ಅಂತಂದರೆ ನೀವು ಒಂದು ಜಾಲರಿ ಸೌಟ್ ಮೇಲೆ ಅಥವಾ ಒಂದು ಪೇಪರ್ ಮೇಲೂ ಸಹ ನೀವು ಒತ್ಕೊಂಡು ಹಾಕ್ಕೋಬೋದು. ನೋಡಿರಿ, ಎಣ್ಣೆ ಕಾದಿದೆ. ಈಗ ನಾನು ಡೈರೆಕ್ಟಾಗಿ ಎಣ್ಣೆಯಲ್ಲಿನೇ ಒತ್ಕೊತಾ ಇದ್ದೀನಿ ಡಾಣಿಗಳನ್ನು. ಹೀಗೆ ಒಂದು ದೊಡ್ಡ ಡಾಣಿಗಳು ಮಾಡಿಕೊಂಡ್ರೆ ಸಾಕು. ನೀವು ಒಂದು 2-3 ಡಾಣಿ ಆದ್ರೂ ಮಸ್ತಾಗಿ ಆಗುತ್ತೆ. ಅದನ್ನೆಲ್ಲ ನಾವು ಪುಡಿ ಮಾಡಿ ತಿರ್ಗಾ ಮಿಕ್ಸ್ಚರಲ್ಲಿ ಕಲಿಸ್ತೀವಲ್ವ, ಹಾಗಾಗಿ ನಾನಿಲ್ಲಿ ದೊಡ್ಡ ಡಾಣಿಗಳನ್ನು 2 ಮಾಡ್ತಾಯಿದ್ದೀನಿ. ಫಸ್ಟಿಗೆ ಡಾಣಿ ಮಾಡಿಕೊಂಡು ತೆಕ್ಕೊಂಡು ಬಿಡ್ತೀನಿ, ಆಮೇಲೆ ಬೂಂದಿಯನ್ನು ರೆಡಿ ಮಾಡ್ತೀನಿ. ಈಗ ನೋಡಿರಿ, ಇದು ಸ್ವಲ್ಪ ಹೀಗೆ ಆಗ್ತಾ ನಮಗೆ ಮೇಲೆ ತೇಲ್ಕೊಂಡು ಬರುತ್ತೆ. ಆವಾಗ ನಾವು ಇದನ್ನು ಒಂದು ಟಿಶ್ಯೂ ಪೇಪರಲ್ಲಿ ತೆಕ್ಕೊಂಡ್ಬಿಡೋಣ. ಡಾಣಿ ಮಾಡೋದು ತುಂಬ ಸುಲಭ ಸ್ನೇಹಿತರೆ. ನೋಡಿರಿ, ತಾನಾಗಿಯೇ ಪುಡಿ ಆಗಿಬಿಡ್ತು. ತುಂಬ ಚೆನ್ನಾಗಿದೆ ಹಿಟ್ಟೂ ಸಹ. ಕಡಲೆ ಹಿಟ್ಟು ಮೇಯ್ನಾಗಿ ಚೆನ್ನಾಗಿದ್ದರೆ ನಮಗೆ ಡಾಣಿ ಅಥವಾ ಬೂಂದಿ ತುಂಬ ಚೆನ್ನಾಗಿ ಬರುತ್ತೆ, ಗರಿಗರಿಯಾಗಿ. ನೋಡಿರಿ, ಹೀಗೆ ನಾನಿಲ್ಲಿ ಸೋಡಾ ಏನೂ ಹಾಕೇ ಇಲ್ಲ ಸ್ನೇಹಿತರೆ, ಬರೀ ಅಕ್ಕಿ ಹಿಟ್ಟು ಹಾಕಿ ಕಲಸಿರೋದಷ್ಟೇ. ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿರಿ, ಡಾಣಿಗಳೆಲ್ಲ ರೆಡಿ ಆಯಿತು. ಇಷ್ಟು ಡಾಣಿ ಆಗಿದೆ, ಅಷ್ಟು ಹಿಟ್ಟಿಗೆ ಇದು ಸಾಕಾಗುತ್ತೆ. ಇಲ್ಲಿ ನಾನು ಮಾಡ್ತಾಯಿರೋ ಖಾರ 1 kg ಮೇಲೇ ಆಗಿದೆ ಸ್ನೇಹಿತರೆ. ನಿಮಗೆ ಮುಂದೆ ತೋರಿಸ್ತೀನಿ ನಾನು. ಈಗ ಬೂಂದಿಗಳನ್ನು ಮಾಡ್ಕೊಳ್ಳೋಣ. ಹೀಗೆ ದೊಡ್ಡದಾದಂಥ ಜಾಲರಿ ಸೌಟು ಸಿಗುತ್ತಲ್ಲ, ಅದನ್ನಾರು ತೊಗೋಬೋದು, ಅಥವಾ ಬೂಂದಿ ಮಾಡೋದೇ ಸಿಗುತ್ತೆ, ಅದು ಇದ್ರೂ ಸಹ ಅದನ್ನು ಬಳಸ್ಕೋಬೋದು. ಮನೆಯಲ್ಲಿರ್ತಕ್ಕಂಥದ್ದೇ ಸಾಕು. ದೊಡ್ಡ ಜಾಲರಿ ಸೌಟಲ್ಲಿ ಹೀಗೆ ಹಾಕಿಬಿಟ್ಟು ಹೀಗೆ ಒಂದು ಸಲ ಟ್ಯಾಪ್ ಮಾಡಬೇಕು. ಹೀಗೆ ಹೊಡೆಯೋದ್ರಿಂದ ಬೂಂದಿ ಕಾಳು ತುಂಬ ಚೆನ್ನಾಗಿ ಬೀಳುತ್ತೆ. ನೆಕ್ಸ್ಟ್ ಟೈಮ್ ನೀವು ಮಾಡೋವಾಗ ಮಾತ್ರ ಈ ಜಾಲರಿ ಸೌಟನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಆಯಿತಾ? ಇಲ್ಲಾಂದರೆ ಬೂಂದಿ ಕಾಳು ಚೆನ್ನಾಗಿ ಬೀಳೋದಿಲ್ಲ, ಮುದ್ದೆಯಾಗಿ ಬಿದ್ದುಬಿಡುತ್ತೆ. ನೋಡಿರಿ, ಎಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಇದನ್ನು ಮುಟ್ಟೋದಕ್ಕೆ ಹೋಗಬಾರ್ದು ಸ್ನೇಹಿತರೆ. ತಾನಾಗಿಯೇ ಕುದಿಯೋದೆಲ್ಲ ನಿಂತ್ಕೊಳ್ಳುತ್ತಲ್ಲ, ಆಗ ಒಮ್ಮೆ ತಿರುಗಿ ಹಾಕಿದರೆ ಸಾಕು.
ನೋಡಿರಿ ಬೂಂದಿ ತುಂಬ ಚೆನ್ನಾಗಾಗಿದೆ, ತುಂಬ ಟೊಳ್ಳಾಗಿ ತುಂಬ ಕ್ರಿಸ್ಪಾಗಿ ಚೆನ್ನಾಗಿರುತ್ತೆ. ಮನೆಯಲ್ಲಿನೇ ನಾವು ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ. ಒಳ್ಳೆ ಎಣ್ಣೆಯಲ್ಲಿ ಒಂದು ಸಲ ನೀವು ಮಾಡಿದ್ರೆ 1 kg ಆಗಷ್ಟು ಮಿಕ್ಸ್ಚರನ್ನು ರೆಡಿ ಮಾಡ್ಕೋಬೋದು. 2 ಬೌಲ್ ಹಾಕ್ಕೊಂಡ್ರೆ ಸಾಕು ನೀವು ಕಡಲೆ ಹಿಟ್ಟು, ತುಂಬ ಜಾಸ್ತಿನೇ ಆಗುತ್ತೆ ಮಿಕ್ಸ್ಚರು. ಈಗ ನೋಡಿರಿ ಬೂಂದಿ ರೆಡಿ ಆಯಿತು. ಹೀಗೆ ಎಲ್ಲ ಬೂಂದಿಯನ್ನು ನಾವು ಕರೆದು ತೆಕ್ಕೊಂಡ್ಬಿಡೋಣ. ನೆಕ್ಸ್ಟ್ ಟೈಮ್ ಹಾಕೋವಾಗ ಮಾತ್ರ ಜಾಲರಿ ಸೌಟನ್ನ ಸ್ವಲ್ಪ ಕೆಳಗಡೆ ಎಲ್ಲ ಹಿಟ್ಟನ್ನು ಕ್ಲೀನ್ ಮಾಡಿಕೊಂಡು ಹಾಕಬೇಕು. ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಬೂಂದಿಗಳು ಶೇಪ್ಲೆಸ್ ಆಗಿ ಬರುತ್ತೆ. ಹೀಗೆ ಹಾಕ್ತೀವಲ್ವ, ಕೆಳಗಡೆ ಜಾಲರಿ ಸೌಟನ್ನು ಕ್ಲೀನ್ ಮಾಡ್ಕೋಬೇಕು. ಪ್ರತಿ ಬಾರಿನೂ ಕ್ಲೀನ್ ಮಾಡಿಕೊಂಡು ಹಾಕೋಬೇಕು. ಮೇಲೇನು ಕ್ಲೀನ್ ಮಾಡೋ ಅಷ್ಟು ಇಲ್ಲ, ಕೆಳಗಡೆ ಮಾಡಿಕೊಂಡ್ರೆ ಸಾಕು. ನೋಡಿರಿ ಹೀಗೆ ಬೂಂದಿಗಳನ್ನೆಲ್ಲ ಕರ್ಕೊಂಡು ತೆಕ್ಕೊಂಡು ಬಿಡೋಣಂತೆ. ಈಗ ಬೂಂದಿ ಎಲ್ಲ ರೆಡಿಯಾಗಿದೆ ನೋಡಿರಿ ಸ್ನೇಹಿತರೆ. ಇಷ್ಟು ಬೂಂದಿ ಆಗಿದೆ. ಈಗ ನಾನು ಕಡಲೆಕಾಯಿ ಬೀಜವನ್ನು ಅದೇ ಎಣ್ಣೆಯಲ್ಲಿನೇ ಕರಿತಾ ಇದ್ದೀನಿ. ಒಂದೊಂದಾಗಿ ಕರೆದು ತೆಕ್ಕೋಬೇಕು. ಕಡಲೆಕಾಯಿ ಬೀಜ ಸ್ವಲ್ಪ ಹುರುಗಡಲೆ, ಅದು ಏನು ತುಂಬ ಹುರಿಯೋಷ್ಟಿಲ್ಲ, ಸ್ವಲ್ಪನೇ ಕ್ರಿಸ್ಪ್ ಆಗೋ ತನಕ ಹುರ್ಕೊಂಡು ತೆಕ್ಕೊಂಡು ಬಿಡೋಣ. ಹೀಗೆ ಎಲ್ಲವನ್ನು ಎಣ್ಣೆಯಲ್ಲಿ ಕರೆದು ಹಾಕಿದ್ರೆ ಮಿಕ್ಸ್ಚರ್ ರೆಡಿ ಆಗುತ್ತೆ. ತುಂಬ ಸುಲಭವಾಗಿ ಯಾರಾದರೂ ಮಾಡ್ಕೋಬೋದು ಸ್ನೇಹಿತರೆ. ಅಂಗಡಿಯಿಂದನೇ ತಂದು ತಿನ್ನಬೇಕು ಅಂತ ಏನೂ ಇಲ್ಲ, ಮನೆಯಲ್ಲಿನೇ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಈಗ ನೋಡಿರಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಈ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಅವಲಕ್ಕಿ, ಗಟ್ಟಿ ಅವಲಕ್ಕಿನೂ ಸಹ ಎಣ್ಣೆಯಲ್ಲಿ ಹಾಕಿ ಈ ಥರ ಕರೆದು ತೆಕ್ಕೋಬೇಕು. ಎಲ್ಲವನ್ನು ಈ ಥರ ಸಪ್ರೇಟಾಗಿ ಕರ್ಕೋಬೇಕು. ಈಗ ನೋಡಿರಿ ಬೂಂದಿ ತುಂಬ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಆಮೇಲೆ ಡಾಣಿ, ಆಮೇಲೆ ಕಡಲೆ ಬೀಜ ಎಲ್ಲ ಕರೆದಿದ್ದು ಎಲ್ಲ ರೆಡಿ ಇದೆ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿಬಿಡೋಣಂತೆ. ಒಂದು ದೊಡ್ಡ ಬೌಲನ್ನು ತೊಗೊಂಡು ಇದಕ್ಕೆ ಬೂಂದಿ ಕಾಳು ಮತ್ತು ಸೇವು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬೇಕು ಅಂದರೆ ಒಂದು ಸ್ವಲ್ಪ ಎತ್ತಿಟ್ಕೋಬೋದು. ಹೀಗೆ ಇಷ್ಟು ಡಾಣಿ ನಾನು ತೆಗೆದಿಡ್ತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜ ಮತ್ತು ಹುರ್ಗಡ್ಲೆ, ಕರ್ಬೇವಿನ ಸೊಪ್ಪು, ಅವಲಕ್ಕಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಖಾರ ಮಿಕ್ಸ್ಚರ್ ರೆಡಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ನೀವು ಫಸ್ಟಿಗೆ ಮಾಡ್ತಾಯಿದ್ದೀವಿ ಅಂದರೆ 1 ಬೌಲ್ ಹಾಕ್ಕೊಂಡು ಟ್ರೈ ಮಾಡಿರಿ, ಅದೇನು ಕೆಡಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ ಹೀಗೆಲ್ಲವನ್ನು ಕಲಿಸ್ಕೊಂಡ್ಬಿಟ್ರೆ ಇದು 1 kg ಆಗಷ್ಟು ಖಾರ ಮಿಕ್ಸ್ಚರ್ ರೆಡಿಯಾಗಿದೆ ನಮ್ಮ ಮನೇಲಿ. ನೋಡಿರಿ ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿಯಾಗೂ ಮಾಡ್ಕೋಬೋದು. ನೀವು ಎಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ನನ್ನ ಅಡುಗೆ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ನಮಸ್ಕಾರ.